Hi, hello, welcome back to my YouTube channel. If you are new here, please don't forget to subscribe. This video is all about some random day of my life with an early celebration of Holi with my niece. Let's start the video. I woke up so late in the morning, but I know this parcel would come today. I said ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು, nobody should open. ಸಿನ್ಸ್ ಐ ಲಿವ್ ಇನ್ ಎ ಜಾಯಿಂಟ್ ಫ್ಯಾಮಿಲಿ, ನನ್ನ ಮೆಸೇಜ್ ಎಲ್ಲರಿಗೂ ರೀಚ್ ಆಗಿಲ್ಲ. ಸೊ ಯಾರೋ ಇದನ್ನು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ಐ ವಿಲ್ ಶೋ ಯು ವಾಟ್ ಐ ಆರ್ಡರ್. ನಾನು ಆರ್ಡರ್ ಮಾಡಿದ್ದು ಇಷ್ಟೇ ಚಿಕ್ಕ ಐಟಮ್ಸ್, ಅದಕ್ಕೆ ಇಷ್ಟು ದೊಡ್ಡ ಬಾಕ್ಸ್ ಏನೋ ಕೊಟ್ಟಿದ್ದಾರೆ. ಐ ಸ್ಟಿಲ್ ಡೋಂಟ್ ನೋ. ಕ್ರೇಜಿ ಪೀಪಲ್ಸ್. ಐ ಆರ್ಡರ್ಡ್ ದಿಸ್ ಆಲೆನ್ ಟ್ರಾಮಾ ಬ್ಲೋ ಬ್ರಷ್. ಐ ಆಲ್ರೆಡಿ ಹ್ಯಾವ್ ಫಿಲಿಪ್ಸ್, ಬಟ್ ಅದು ತುಂಬ ಕೆಟ್ಟದಾಗಿದೆ, ಚೂರು ಚೆನ್ನಾಗಿಲ್ಲ. ಸೊ ಒನ್ ಆಫ್ ಮೈ ಕಸಿನ್ ಸಜೆಸ್ಟೆಡ್ ದಿಸ್. I will review this in my upcoming video. And these are the more products I have ordered. Let me show you. ಇದರಲ್ಲಿ ನಾನು ಆರ್ಡರ್ ಮಾಡಿ 3 ಪ್ರಾಡಕ್ಟ್ಸ್ ಮಾತ್ರ, ಇನ್ನು ಉಳಿದಿರೋದೆಲ್ಲ ಫ್ರೀ ಗಿಫ್ಟ್ಸ್ ಬಂದಿದೆ. ದಿಸ್ ಇಸ್ ಮೈ ರೆಗ್ಯುಲರ್ ನಿಯಾಸಿನಮೈಡ್ ಸಿರಮ್, ಆ್ಯಂಡ್ ದಿಸ್ ಈಸ್ ಆಲ್ಸೋ ಮೈ ರೆಗ್ಯುಲರ್ ಕನ್ಸಿಲರ್, ಆ್ಯಂಡ್ ದಿಸ್ ಈಸ್ ಮೈ ರೆಗ್ಯುಲರ್ ಲಿಪ್ ಬಾಮ್. ದಟ್ಸ್ ಇಟ್ ಐ ಹ್ಯಾವ್ ಆರ್ಡರ್. ಇನ್ನು ಉಳಿದಿರೋದೆಲ್ಲ ಪ್ರಾಡಕ್ಟ್ಸ್ ಕೂಡ ನಂಗೆ ಫ್ರೀ ಗಿಫ್ಟ್ ಆಗಿ ಬಂದಿದೆ. ಒನ್ ಫಾಕ್ಸ್ಟೆಲ್ ಸನ್ಸ್ಕ್ರೀನ್ ಆ್ಯಂಡ್ ಹೈಲರಾನಿಕ್ ಆ್ಯಸಿಡ್, ಆ್ಯಂಡ್ ದಿಸ್ ರ್ಯಾಂಡಮ್ ಕೀ ಚೈನ್, ಆ್ಯಂಡ್ ದಿಸ್ ಮಾಯ್ಶ್ಚರೈಸರ್ ಟ್ರಯಲ್ ಪ್ಯಾಕ್. ಅದು ಒನ್ ಯೂಸ್ ಕೂಡ ಬರೋದಿಲ್ಲ, ಅಷ್ಟು ಕಡಿಮೆ ಕೊಟ್ಟಿದ್ದಾರೆ. ಲೆಟ್ ಮಿ ಅನ್ಬಾಕ್ಸ್ ದಿಸ್ ಆ್ಯಂಡ್ ಶೋ ಯು ಹೌ ಇಟ್ ಲುಕ್ಸ್. ಇಟ್ ಹ್ಯಾಸ್ ಸೋ ಮೆನಿ ಕಲರ್ಸ್ ಇನ್ ಇಟ್, ಬಟ್ ಐ ಚೂಸ್ ವೈಟ್ ಬಿಕಾಸ್ ಐ ಜಸ್ಟ್ ಲವ್ ವೈಟ್. ಸೊ the prices actually vary according to the colors. They just thought they are Dyson. Okay, this is how it looks like. I will use this and show you in my upcoming vlogs. ಅನ್ಬಾಕ್ಸಿಂಗ್ ವಿಡಿಯೋ ಮುಗಿಸಿ ಐ ಪ್ರಾಮಿಸ್ಡ್ ಮೈ ನೀಸ್ ದಟ್ ಐ ವಿಲ್ ಬ್ರಿಂಗ್ ಕಲರ್ಸ್ ಫಾರ್ ಹರ್ ಟು ಸೆಲೆಬ್ರೇಟ್ ಹೋಲಿ. ಬಟ್ ಅವಳಿಗೆ ಐಡಿಯಾನೇ ಇರಲಿಲ್ಲ. ರ್ಯಾಂಡಮ್ ಆಗಿ ಅಲ್ಲಿಂದ ಬಾ ವಿಡಿಯೋ ಮಾಡ್ತೀನಿ ಹೇಳಿದೆ. ದೆನ್ ಶಿ ವಾಸ್ ಸೋ ಸರ್ಪ್ರೈಸ್ಡ್ ಆ್ಯಂಡ್ ಇರಿಟೇಟೆಡ್ ಟು. ಶಿ ವಾಸ್ ಲೈಕ್, ಯು ಶುಡ್ ಹ್ಯಾವ್ ಸೆಡ್ ಮೀ ಬಿಫೋರ್. ನಾನು ಚೆನ್ನಾಗಿ ರೆಡಿಯಾಗಿ ಬರ್ತಾ ಇದ್ದೆ. ದೆನ್ ಶಿ ಸ್ಟಾರ್ಟೆಡ್ ಎಂಜಾಯಿಂಗ್. ಬಟ್ ಪಾಪ ಫ್ರೆಂಡ್ಸ್ ಯಾರೂ ಸಿಕ್ಕಿಲ್ಲ, ಒಬ್ಬಳೇ ಆಟಾಡಬೇಕು ಅಂತ. ಶಿ ವಾಸ್ ಸೋ ಸ್ಯಾಡ್. ದೆನ್ ಒನ್ ಆಫ್ ಅವರ್ ಮೇಡ್ ಹ್ಯಾವ್ ದಿಸ್ ಕಿಡ್. ಶಿ ಕಾಲ್ಡ್ ಹಿಮ್ ಟು ಪ್ಲೇ ಆ್ಯಂಡ್ ಸೇಯಿಂಗ್ ಲೈಕ್, ನನಗೂ ಸ್ವಲ್ಪ ಹಚ್ಚು, ವಿಡಿಯೋ ಮಾಡ್ತಾ ಇದ್ದಾರೆ. ದೆನ್ ಐ ಟು ಜಾಯಿನ್ ವಿತ್ ಹರ್ ಬಿಕಾಸ್ ನಾನು ಜಾಯಿನ್ ಆಗಿಲ್ಲ ಅಂದ್ರೂ ಅವಳು ನನಗೆ ಕಲರ್ ಹಾಕ್ತಾಳೆ ಅಂತ ಅನಿಸ್ತಾ ಇತ್ತು. ಸೊ ಶಿ ಬ್ಲ್ಯಾಕ್ ಮೇಡ್ ಮೀ ಸೋ ಮಚ್. ಜಸ್ಟ್ ನನ್ನ ಫೇಸಿಗೆ ಕಲರ್ ಹಾಕಲೇಬೇಕಿತ್ತು, ಇಲ್ಲಾಂದರೆ ಅದು ಮಾಡ್ತೀನಿ ಇದು ಮಾಡ್ತೀನಿ. ಶಿ ವಾಸ್ ಸೇಯಿಂಗ್. ಐ ಆಲ್ಸೋ ಬಾಟ್ ದಿಸ್ ವಾಟರ್ ಬಲೂನ್ಸ್, ಬಟ್ ಅದಕ್ಕೆ ನೀರು ಹೆಂಗೆ ಫಿಲ್ ಮಾಡೋದಂತಲೇ ನಂಗೆ ಗೊತ್ತಾಗಲಿಲ್ಲ. ಐ ಟ್ರೈಡ್ ಸೋ ಮಚ್. ಅದಕ್ಕೆ ನೀರು ಫಿಲ್ ಮಾಡೋಷ್ಟು ಸ್ಮಾಲ್ ಟ್ಯಾಪ್ಸ್ ನಮ್ಮ ಮನೇಲಿ ಎಲ್ಲೂ ಸಿಗಲಿಲ್ಲ. ಆ್ಯಂಡ್ ಐ ಟ್ರೈಡ್ ವಿತ್ ಪಂಪ್ ಇಟ್ ಸೆಲ್ಫ್, ಬಟ್ ಪೇಷನ್ಸ್ ತುಂಬ ಬೇಕಿತ್ತು. ಬಟ್ ಐ ಕಾಂಟ್. ಆ್ಯಂಡ್ ಒನ್ ಮೋರ್, ಹೋಲಿ ಸೆಲೆಬ್ರೇಷನ್ ಯಾಕೆ ಇಷ್ಟು ಬೇಗ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಬಿಕಾಸ್ ಹೋಲಿ ದಿನ ಅವಳಿಗೆ ಎಕ್ಸಾಮ್ಸ್ ಇದೆ. ಸೊ ಟೆಸ್ಟ್ ಇದೆ. ಶಿ ಡೋಂಟ್ ಹ್ಯಾವ್ ಎಕ್ಸಾಮ್ಸ್ ಅಂಟಿಲ್ ಹರ್ 3rd ಸ್ಟ್ಯಾಂಡರ್ಡ್. ಶಿ ಈಸ್ ಇನ್ ಸಚ್ ಕೈಂಡ್ ಆಫ್ ಸ್ಕೂಲ್. ನಮ್ಮ ಕಾಲದಲ್ಲಿ ಈ ಥರ ಸ್ಕೂಲೆಲ್ಲ ಇರಲಿಲ್ಲ. ಇದ್ದಿದ್ರು ನಮ್ಮ ಪೇರೆಂಟ್ಸ್ ಹಾಕ್ತಿರ್ಲಿಲ್ಲ ಅನಿಸುತ್ತೆ. ಓಕೆ, ಬ್ಯಾಕ್ ಟು ದ ಹೋಲಿ ಟಾಪಿಕ್. ಹೋಲಿ ಈಸ್ ಇನ್ಕಂಪ್ಲೀಟ್ ವಿತೌಟ್ ದಿಸ್ ಪಿಚ್ಕಾರಿ. ಆ ನೀರಲ್ಲಿ ಆಟಾಡೋದು ಎಷ್ಟು ಚೆನ್ನಾಗಿರುತ್ತೆ. ತುಂಬ ಮಜಾ ಇದೆ ಕೊಡೋದು ಕಲರ್ಸ್ಗಿಂತ ನನಗೆ. ದೀಸ್ ಆರ್ ಹರ್ ಡ್ರಾಮಾಸ್. ವಿಡಿಯೋ ಮಾಡು, ಐ ವಿಲ್ ಡೂ ಲೈಕ್ ದಿಸ್ ಅಂತ. ಆ್ಯಂಡ್ ಶಿ ವಾಸ್ ಸೋ ಇರಿಟೇಟೆಡ್. ನೀನು ಮಾತ್ರ ಜಾಸ್ತಿ ಕಲರ್ ಹಾಕ್ಸ್ಕೊಂಡಿಲ್ಲ, ನಂಗೆ ಮಾತ್ರ ಹಾಕಿದ್ಯಾ ಅಂತ. ಹರ್ ಇರಿಟೇಷನ್ ಆ್ಯಕ್ಚುಲಿ ಟರ್ನ್ ಟು ಆ್ಯನ್ ಆ್ಯಂಗರ್. ಕೋಪ ಮಾಡಿಕೊಂಡು ಮತ್ತೆ ಕಲರ್ಸ್ ತರಿಸ್ಕೊಂಡು ಹಾಕ್ತೀನಿ ಅಂತ ತೊಗೊಂಡ್ಳು. ಬಟ್ ಸ್ಟಾರ್ಟೆಡ್ ಇರಿಟೇಟಿಂಗ್ ಹರ್ ಮೋರ್. ನಂಗೆ ಅವಳಿಗೆ ಇರಿಟೇಷನ್ ಮಾಡೋದಂದರೆ ಏನೋ ಚೆನ್ನಾಗಿ ಅನಿಸುತ್ತೆ. ದೆನ್ ಕೋಪ ಬಂದವಳಿಗೆ ಬಕೆಟಲ್ಲಿ ಇನ್ನೂ ನೀರು ತೊಗೊಬರ್ತೀನಿ ಅಂತ ಹೋಗ್ತಾ ಇದ್ದಾಳೆ. ಕೋಪ ಮಾಡ್ಕೊಂಡು ನನಗೆ ಬಕೆಟಲ್ಲೆಲ್ಲ ಎಷ್ಟು ನೀರು ಹಾಕ್ಬಿಟ್ಲು. ಬಟ್ ಸ್ಟಿಲ್ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೂ ಇರಲಿಲ್ಲ. ಹಾಕ್ಬಿಟ್ಟು ನೋಡಿ, ಕಲರ್ ಹಾಕ್ಬಿಟ್ಟು ಹಿಂಗೆ ಡ್ಯಾನ್ಸ್ ಮಾಡ್ತಾಳೆ. ಓಕೆ, ಸಾಕಾಯಿತು ಅಂದರೂ ಬಿಡ್ತಾ ಇಲ್ಲ. ನೋಡಿ ಬಂದು ಹಿಂಗೆ ಇರಿಟೇಟ್ ಮಾಡ್ತಾಳೆ.
She is not at all satisfied, still saying, I will bring all my friends, we'll play next week once again and you will make video. Gen Z kids, never satisfied with anything. Oh sorry, these are alpha kids, right? ನಾವು ಸಾಕು ಅಂತ ಎಲ್ಲ ಎತ್ತಿರ್ತಿದ್ವಿ, ಬಂದ್ಬಿಟ್ಟು ನಂಗೆ ಹಾಕ್ಬಿಡಿ ಅಂತ ಹೇಳ್ತಿದ್ರು. ಅವರಿಗಂತೂ ಹಾಕಲೇಬೇಕಲ್ವಾ. ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕಿತ್ತು, ಅದಕ್ಕೆ ಈವ್ನಿಂಗ್ ವಾಕ್ ಮಾಡ್ತಾಯಿದ್ದೆ. ದೆನ್ ಐ ಫೌಂಡ್ ದಿಸ್ ಬ್ಯೂಟಿಫುಲ್ ವ್ಯೂ. ಲೆಟ್ ಮಿ ಶೋ ಯು. ಆ್ಯಕ್ಚುಲಿ 5K ಕಂಪ್ಲೀಟ್ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಬಟ್ ಇಟ್ಸ್ ಓಕೆ. ಐ ಆಮ್ ಕ್ರೇವಿಂಗ್ ಫಾರ್ ಬರ್ಗರ್ ಆ್ಯಕ್ಚುಲಿ. ಸೊ ಝೊಮ್ಯಾಟೊ ಮಾಡಿದ್ದೆ, ಬಂದಿದೆ, ಬನ್ನಿ ತಿನ್ನೋಣ. ಅಷ್ಟೆಲ್ಲ ವಾಕಿಂಗ್ ಮಾಡಿಬಿಟ್ಟು ಯಾಕೆ ಬರ್ಗರ್ ತಿಂತಾಯಿದ್ದೀನಿ ಅಂತ ಕೇಳಬೇಡಿ. ಬಿಕಾಸ್ ಐ ವಾಸ್ ಜಸ್ಟ್ ಕ್ರೇವಿಂಗ್ ಫಾರ್ ಇಟ್. ತಿನ್ಬೇಕು ಅನ್ಸ್ದಾಗ ತಿಂದುಬಿಡ್ಬೇಕಷ್ಟೇ, ಫೀಲಿಂಗ್ಸ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಹೋಗಬಾರ್ದು. ಸ್ಪೈಸಿ ಫ್ರೈಸ್ ಕೂಡ ಆರ್ಡ್ರ್ ಮಾಡಿದ್ದೆ. ಇಟ್ ವಾಸ್ ರಿಯಲಿ ಡ್ಯಾಮ್ ಗುಡ್. ಆ್ಯಂಡ್ ಸ್ವಲ್ಪ ಲೆಫ್ಟ್ ಓವರ್ ಕೋಕ್ ಇತ್ತು, ಅದನ್ನು ತೊಗೊಂಡೆ. ಐ ಆಮ್ ಎಂಜಾಯಿಂಗ್ ಇಟ್ ವಿತ್ ವಾಚಿಂಗ್ ಸಮ್ ವೆಬ್ ಸೀರೀಸ್. ನಾನಿವಾಗ ಸದ್ಯಕ್ಕೆ ಮಿಸ್ ಮ್ಯಾಚ್ ನೋಡ್ತಾ ಇದ್ದೀನಿ. ಎಷ್ಟು ಎಪಿಸೋಡ್ ನೋಡ್ತೀನಿ ಗೊತ್ತಿಲ್ಲ, ಆದರೆ ಯಾವ ಸೀರೀಸ್ನೂ ಕಂಪ್ಲೀಟಾಗಂತೂ ನೋಡಲ್ಲ ನಾನು. ಓಕೆ, ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ಡ್ yet, please do like, share, comment and subscribe to my YouTube channel. Bye bye.